ಇಲ್ಲಿ ಮುಂದಿನ ಭಾಗದಲ್ಲಿ ನೋಡಿ, ಉದ್ಯೋಗಾಕಾಂಕ್ಷಿಗಳಿಗೆ ಗ್ರೂಪ್ ಡಿಸ್ಕಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಆ ಒಂದು ಗ್ರೂಪ್ ಡಿಸ್ಕಷನ್ನಲ್ಲಿ ಯಾವ್ಯಾವ ರೀತಿಯ ಅಂಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ನಾವು, ಅಥವಾ ಅದನ್ನು ಕಲಿಯುವ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಆಧುನಿಕ ಔದ್ಯೋಗಿಕ ಜಗತ್ತಿನಲ್ಲಿ ಗುಂಪು ಚರ್ಚೆ ಅಥವಾ ಗ್ರೂಪ್ ಡಿಸ್ಕಷನ್ ಅಂತಕ್ಕಂಥದ್ದು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಬರ್ತಾ ಇದೆ. ಅದನ್ನು ನಾವು ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಕಂಪನಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಂದಾಗಿ ಈ ಒಂದು ಹಂತವನ್ನು ಅಥವಾ ವಿಧಾನವನ್ನು ಬಳಸ್ಕೊಳ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಗುಂಪು ಚರ್ಚೆಯ ಮೂಲಕ ಅಭ್ಯರ್ಥಿಯ ಹಲವು ರೀತಿಯ ಮಾತಿನ ಕೌಶಲ್ಯ ಜೊತೆಗೆ ಶೈಲಿಯನ್ನು ಮೌಲ್ಯಮಾಪನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರೂಪ್ ಡಿಸ್ಕಷನ್ ಅನ್ನುವಂಥ ಒಂದು ಕೌಶಲ್ಯ ಅಥವಾ ಒಂದು ಶೈಲಿಯನ್ನು ಅಳವಡಿಸ್ಕೊಳ್ಳುವಂಥದ್ದು ಅಥವಾ ಪ್ರಯತ್ನ ಪಡುವಂಥದ್ದು ಕಡೆ ತುಂಬ ಒಂದು ಶ್ರಮವನ್ನು ವಹಿಸಬೇಕಾಗುತ್ತೆ ಉದ್ಯೋಗದ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥವರು. ಅದರಲ್ಲಿ ಅನುಸರಿಸಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಏನಪ್ಪ ಅಂತ ಹೇಳಿದ್ರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ, ಅಂದರೆ ಸಂವಹನ ಕೌಶಲ್ಯಗಳು. ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ನಲ್ಲಿ ಸ್ಪಷ್ಟವಾಗಿ, ಸರಳವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡುವಂಥ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತಾರೆ, ಅಂದರೆ ತಾರ್ಕಿಕವಾದ ಚಿಂತನೆ ಮತ್ತು ಶಕ್ತಿಯ ಪ್ರದರ್ಶನವನ್ನು ಹೇಗೆ ಮಾಡಬೇಕು, ಮತ್ತು ಆ ಲಾಜಿಕಲ್ ಆಗಿ ನೀವು ಯಾವ ರೀತಿ ಆ ಒಂದು ಕ್ಷಣದಲ್ಲಿಯೇ ತರಬೇತಿಯನ್ನು ಪಡ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನುವ ವಿಚಾರಗಳನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ, ವಿಷಯಗಳನ್ನು ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡುವಂಥ ಸಾಮರ್ಥ್ಯ ನಿಮಗಿರಬೇಕು. ಅದು ತಕ್ಷಣಕ್ಕೆ ಬರುವಂಥದ್ದಲ್ಲ. ಅದನ್ನು ಮೊದಲಿಂದ ನೀವು ಅಳವಡಿಸ್ಕೊಂಡು ಅಭ್ಯಾಸ ಮಾಡ್ಕೊಂಡು ಬಂದರೆ ಆ ಕ್ಷಣಕ್ಕದು ನಿಮಗೆ ಕೈ ಹಿಡಿಯುತ್ತೆ ಅಂತ ಹೇಳುವಂಥದ್ದು. ಅಂತಹ ಶಕ್ತಿಯನ್ನು ನೀವು ಬೆಳೆಸ್ಕೊಳ್ಬೇಕಾಗುತ್ತೆ. ಜೊತೆಗೆ ತೀರ್ಮಾನಾತ್ಮಕವಾದಂಥ ಶಕ್ತಿ, ಅಂದರೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿಯನ್ನು ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಅಂದರೆ ಬೇರೆಯವರ ಅಭಿಪ್ರಾಯಗಳನ್ನು ಆಲಿಸ್ಕೊಂಡು, ಏನು ಗ್ರೂಪ್ ಡಿಸ್ಕಷನ್ ನಡೀತಾ ಇರುತ್ತೆ ಅಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ನೀವು ಆಲಿಸುವಂತಹ ಶಕ್ತಿ, ತಾಳ್ಮೆ ನಿಮ್ಮಲ್ಲಿರಬೇಕು. ಜೊತೆಗೆ ಅದಕ್ಕೆ ಸೂಕ್ತವಾದ ನಿರ್ಣಯವನ್ನು ಹೇಳುವಂಥ ಸಾಮರ್ಥ್ಯವನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ಅಥವಾ ಪಡ್ಕೊಂಡಿರಬೇಕಾಗುತ್ತೆ. ಜೊತೆಗೆ ಪೇಷನ್ಸ್ ಆ್ಯಂಡ್ ಲಿಸನಿಂಗ್ ಸ್ಕಿಲ್ಸ್ ಅಂತ, ತಾಳ್ಮೆ ಮತ್ತು ಶ್ರವಣ ಶಕ್ತಿ ಅಂತ ಹೇಳ್ತಾರೆ. ಹೌದಾ? ಪೇಷನ್ಸ್, ತಾಳ್ಮೆ ಇರಬೇಕು ನಿಮಗೆ. ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕು, ಏನು ಹೇಳ್ತಾ ಇದ್ದಾರೆ. ಅದಾದಮೇಲೆ ನೀವು ಎಲ್ಲ ವಿಚಾರಗಳನ್ನು ಗ್ರಹಿಸಿದ ಮೇಲೆ ನೀವು ಅದನ್ನು ಚಿಂತನೆಯನ್ನು ಮಾಡಿ, ತಾರ್ಕಿಕವಾಗಿ ಚಿಂತನೆಯನ್ನು ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಬರಬೇಕು. ಅಂದರೆ ಅದು ಸತತವಾದ ಪ್ರಯತ್ನದಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಅಂದರೆ ಇತರರನ್ನು ಗಂಭೀರವಾಗಿ ಆಲಿಸುವಂಥ ಶಕ್ತಿ, ತಾಳ್ಮೆ, ಸಂಯಮ ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ನಿಮ್ಮ ಸಮಯವನ್ನು ನೀವೇ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ತೀರ್ಮಾನಗಳನ್ನು ಹೇಳುವಂಥ ಸಾಮರ್ಥ್ಯವು ಕೂಡ ನಿಮ್ಮದಾಗುತ್ತೆ ಅನ್ನುವಂಥದ್ದು. ಹೀಗೆ ನೀವು ಮಾಡಬೇಕು ಅಂದರೆ ಅತಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಜನರಲ್ ಅವೇರ್ನೆಸ್ ಅಂತ ಹೇಳ್ತಾರೆ. ಅಂದರೆ ಹೆಚ್ಚಿನ ಜ್ಞಾನ ಮತ್ತು ವಿಷಯದ ಅರಿವು ನಿಮಗೆ ಗಾಢವಾಗಿರಬೇಕು. ಅದು ಹೆಚ್ಚಾಗಿದ್ದಷ್ಟು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ, ಹಿಂಜರಿಕೆ ಇರೋದಿಲ್ಲ. ಆಗ ನೀವು ಏನು ಬೇಕಾದರೂ ವಿಚಾರಗಳನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿಕ್ಕೆ ಒಂದು ಎಬಿಲಿಟಿಯನ್ನು ಪಡ್ಕೊಂಡಿರ್ತೀರಿ ಅಂತ. ಅಂದರೆ ತಾವು ಚರ್ಚಿಸುತ್ತಿರುವಂತಹ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ಯಾರಲ್ಲಿ ಇರುತ್ತೋ ಅವರು ಸುಲಭವಾಗಿ ಆ ಒಂದು ಗ್ರೂಪ್ ಡಿಸ್ಕಷನ್ನಲ್ಲಿ ಪಾಲ್ಗೊಳ್ಳಬಹುದು, ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು ಅಥವಾ ಚರ್ಚೆಯನ್ನು ಮಾಡಬಹುದು, ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ಬಹುದು ಅನ್ನುವಂಥದ್ದು. ಹಾಗಾಗಿ ನೀವು ಯಾವ ವಿಚಾರಕ್ಕೆ ಚರ್ಚೆಗೆ ಕೂತಿದ್ದೀರಿ ಅದರ ಸಂಪೂರ್ಣವಾದ ಮಾಹಿತಿ ಆಗು ಹೋಗುಗಳ ಬಗ್ಗೆಯೂ ಕೂಡ ಅರಿವಿರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದ ಅಂಶವಾಗುತ್ತೆ. ಈ ಗ್ರೂಪ್ ಡಿಸ್ಕಷನ್ಗೆ ನೀವು ತಯಾರಿಯನ್ನು ಮಾಡಿಕೊಳ್ಬೇಕಲ್ಲ. ತಕ್ಷಣ ಹೋಗಿ ನೀವು ಗ್ರೂಪ್ ಡಿಸ್ಕಷನ್ ನಾನು ಕೂತ್ಕೊಳ್ತೀನಿ ಅನ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆ ನೀವು ಒಂದು ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗೆ ಬೇಕಾದಂಥ ಅಂಶಗಳು ಯಾವ್ಯಾವುದು ಅನ್ನೋದನ್ನು ನೋಡೋದಾದರೆ, ಪ್ರಚಲಿತ ವಿಷಯಗಳ ಬಗ್ಗೆ ತಿಳ್ಕೊಂಡಿರಬೇಕು ಅಂತ, ಹೌದಲ್ವಾ?
ನಾವು ಅಂದರೆ ಚರ್ಚೆಗೆ ಯಾವ ವಿಚಾರ ಬರುತ್ತೆ ಅನ್ನೋದಕ್ಕಿಂತ ನಮಗೇನೇನು ಗೊತ್ತಿದೆ, ನಾವು ಯಾವ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅನ್ನೋದರ ಅರಿವಿದ್ದಾಗ ನಮಗೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ಕರೆಂಟ್ಸ್ ಈವೆಂಟ್ಸ್ ಏನೇನು ನಡೀತಾ ಇದೆ ಸಾಮಾಜಿಕವಾಗಿ ಅಥವಾ ಇನ್ನೊಂದು ಮತ್ತೊಂದು ಆ ವಿಚಾರಗಳ ಅಂದರೆ ಚರ್ಚೆಗೆ ಒಳಪಡುವಂತಹ ವಿಷಯದ ಬಗ್ಗೆ ನಮಗೆ ಪ್ರಚಲಿತದಲ್ಲಿರುವಂಥ ವಿದ್ಯಮಾನಗಳ ಎಲ್ಲದರ ಅರಿವು ಕೂಡ ಇರಬೇಕಾಗತ್ತೆ. ಅಂದರೆ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ಬೇಕು ಅಂದರೆ ನ್ಯೂಸ್ ಪೇಪರ್ಸ್ ಇರುತ್ತೆ, ಸುದ್ದಿ ಪತ್ರಿಕೆಗಳು, ಜೊತೆಗೆ ಪ್ರಚಲಿತ ವಿದ್ಯಮಾನಗಳು. ಹೌದಲ್ಲ, ನೀವು ಆಲ್ಮೋಸ್ಟ್ ಈಗಂತೂ ಎಲ್ಲ ಕಡೆ ಸಿಗುತ್ತೆ. ಅದು ಬರೀ ಪತ್ರಿಕೆಯಿಂದ ಒಂದು ಮಾತ್ರ ಅಂತಲ್ಲ, ಆದರೂ ಕೂಡ ಅದರಲ್ಲೂ ಬೇಕಾದಷ್ಟು ವಿಚಾರಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸುದ್ದಿ ಪತ್ರಿಕೆಗಳಾಗಿರಬಹುದು, ಪ್ರಚಲಿತ ವಿದ್ಯಮಾನಗಳಾಗಿರಬಹುದು ಅಥವಾ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾವು ಜಾಗೃತರಾಗಿರಬೇಕು ಮತ್ತು ಅರಿವನ್ನು ಹೊಂದಿರಬೇಕಾದಂತಹ ಒಂದು ಸಾಮರ್ಥ್ಯ ನಮಗೆ ಇರಬೇಕಾಗುತ್ತೆ. ಜೊತೆಗೆ ಪ್ರತಿದಿನ ಅಭ್ಯಾಸ ಮಾಡಬೇಕು. ಇದು ಒಂದೇ ದಿನದ್ದಲ್ಲ. ಇವನ್ ನೆನ್ನೆ ನ್ಯೂಸ್ ಪೇಪರ್ ಓದಿದೆ ನಾನು, ಇವತ್ತು ಮರ್ತೋಯ್ತು ಅನ್ನೋ ಹಾಗೆ ಆಗ್ಬಿಡುತ್ತೆ. ಅದು ಹಂಗಿರಬಾರ್ದು. ದಿನನಿತ್ಯದ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಇದು ಇದ್ದು ಬಿಡಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಭಯ ಆಗೋದಿಲ್ಲ ಅಥವಾ ಅಧೀರರಾಗೋದಿಲ್ಲ, ಆ ಚರ್ಚೆ ಅಂತ ಬಂದಾಗ ತಡವರಿಸೋದಿಲ್ಲ. ಇದೆಲ್ಲವುದು ಆಗಬಾರ್ದು ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ಆತ್ಮವಿಶ್ವಾಸದಿಂದ ನಾವು ಆ ಗುಂಪು ಚರ್ಚೆಯಲ್ಲಿ ಅಥವಾ ಗ್ರೂಪ್ ಡಿಸ್ಕಷನಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ದಿನನಿತ್ಯ ನಾವು ಅದನ್ನು ಗಮನಿಸ್ತಾ ಅಧ್ಯಯನವನ್ನು ಮಾಡ್ತಾ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ನಮಗೆ ಅರಿವಿಗೆ ಬರುವಂತಹ ವಿಚಾರಗಳನ್ನು ಸ್ನೇಹಿತರೊಂದಿಗೂ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಅಂದರೆ ಅದು ಜಾಸ್ತಿ ನೆನಪಲ್ಲಿ ಉಳಿಯುತ್ತೆ ನಮಗೆ. ಸುಮ್ಮನೆ ಏನೋ ಹರಟೆ ಹೊಡೆಯೋದು, ಸ್ನೇಹಿತರು ಸಿಕ್ಕಿದ್ರು ಅಥವಾ ಮನೆಯಲ್ಲಿದ್ದೀನಿ ಟೈಮ್ ಪಾಸ್ ಹಂಗಿರೋದಿಲ್ಲ. ಅದು ನಾವು ಯಾವತ್ತಾದರೂ ಇಂತಹ ಸಾಮಾಜಿಕವಾಗಿ ಯಾವುದೋ ಒಂದು ಕ್ಷೇತ್ರಕ್ಕೆ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅನ್ನುವಂಥವರಿಗೆ ಅತಿ ಮುಖ್ಯವಾಗಿ ಮಾತಿನ ಕೌಶಲ್ಯ ಮತ್ತು ವಿಷಯಗಳ ಅರಿವು, ಜ್ಞಾನ ಹೆಚ್ಚಾಗಿರಬೇಕಾಗತ್ತೆ. ಹಾಗಾಗಿ ಅದನ್ನು ಪ್ರತಿನಿತ್ಯ ನಾವು ಅದನ್ನು ಜೀವನದಲ್ಲಿ ಚರ್ಚೆಯನ್ನು ಮಾಡ್ತಾ ಇರಬೇಕು. ನಮ್ಮ ಒಟ್ಟಿಗೆ ಯಾರು ಸಂಧಿಸ್ತಾರೆ ಅವರೊಟ್ಟಿಗೆ ಈ ವಿಚಾರ ಹೀಗಿದೆ ಹಾಗಿದೆ ಅಂಥೇಳಿ ನಾವು ಚರ್ಚೆಯನ್ನು ಮಾಡ್ತಾಯಿದ್ರೆ ಅದು ಹೆಚ್ಚು ಕಾಲ ನಮ್ಮ ಮೆದುಳಿನಲ್ಲಿ ಕೂತ್ಕೊಳ್ಳುತ್ತೆ ಮತ್ತು ಹೆಚ್ಚು ಆತ್ಮವಿಶ್ವಾಸದಿಂದ ಇರೋದಕ್ಕೆ ಅದು ಸಹಕರಿಸುತ್ತೆ ಅನ್ನುವಂಥದ್ದು. ಜೊತೆಗೆ ಕಾಲದ ಮಿತಿಯನ್ನು ಗೌರವಿಸ್ಬೇಕು. ನನಗೆ ಎಲ್ಲ ಗೊತ್ತಿದೆ, ನಾನು ಹೇಳೇ ಬಿಡ್ತೀನಿ ಅಂತ ಅಲ್ಲ. ಆ ಕ್ಷಣಕ್ಕೆ ಎಷ್ಟು ಅನಿವಾರ್ಯ ಇರುತ್ತೆ ಅಷ್ಟನ್ನು ಮಾತ್ರ ಕಾಪಿ ಪೇಸ್ಟ್ ಮಾಡಲಿಕ್ಕೆ ನಮ್ಮ ತಲೆಯಿಂದ ತೆಗೆದು ನಮ್ಮ ಮಾತಿನ ಮೂಲಕ. ಅದು ಬಿಟ್ಟು ಇಲ್ಲ ನನಗೆ ಜಾಸ್ತಿ ಗೊತ್ತಿದೆ, ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅಥವಾ ಅನ್ನೋವಂಥದ್ದು, ಅಥವಾ ಬೇರೆಯವರ ಸಮಯವನ್ನು ನಾವೇ ಕಬಳಿಸುವಂಥದ್ದು, ಅದು ಕೆಟ್ಟದಾಗಿ ಕಾಣುತ್ತೆ. ಅದು ಹಂಗಿರಬಾರ್ದು. ನಮಗೆ ಪಂಕ್ಚುಯಾಲಿಟಿ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾವು ಏನು ಹೇಳ್ತೀವಿ ಅದನ್ನು ಸ್ಪಷ್ಟವಾಗಿ, ನಿಖರವಾಗಿ, ಸುಲಭವಾದ ರೀತಿಯಲ್ಲಿ, ಸರಳವಾಗಿ, ಎಲ್ಲರಿಗೂ ಹಿತವಾಗುವ ರೀತಿಯಲ್ಲಿ, ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ನಾವು ಅದನ್ನು ನಮ್ಮ ಸಮಯ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಸ್ಪಷ್ಟವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅಂದರೆ ಅತಿಯಾಗಿ ಅಥವಾ ಕಡಿಮೆಯಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ. ಸಮತೆ ನಮಗೇನು ಕೊಟ್ಟಿದೆ ಅದನ್ನ ನಾವು ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಆಗ ಅಟ್ರಾಕ್ಟ್ ಆಗ್ತಾ ಹೋಗ್ತೀವಿ. ಇಲ್ಲದೆ ಹೋಯಿತು ಅಂತಂದರೆ ಬೋರ್ ಆಗಿಬಿಡುತ್ತೆ. ಅಥವಾ ಹೆಚ್ಚು ಗೊತ್ತಿದೆ ಅಂತ ಹೇಳ್ತಾ ಇದ್ದಾಳೆ ಅನ್ನೋ ಹಂಗೆ ಆಗಬಾರ್ದಲ್ಲ. ಹಾಗಾಗಿ ಗೊತ್ತಿದೆ ಅನ್ನೋದಕ್ಕಿಂತ ಆ ವಿಚಾರಕ್ಕೆ ಎಷ್ಟು ಬೇಕು ಅನ್ನೋದನ್ನು ಹೇಳೋದಕ್ಕೆ ನಮ್ಗೆ ಅರಿವಿರಬೇಕು. ಸೊ ಅದರ ಒಂದು ಸಮಯ ಪಾಲನೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಆತಂಕವನ್ನು ಪಡದೆ ಆತ್ಮವಿಶ್ವಾಸದಿಂದ ಮಾತನಾಡುವ ಅಥವಾ ಮುಂದುವರಿಯುವಂತಹ ಆ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಅತಿ ಮುಖ್ಯವಾದ್ದೇನಪ್ಪ ಅಂದರೆ ನೈಜವಾದ ವ್ಯಕ್ತಿತ್ವವನ್ನು ತೋರ್ಪಡಿಸ್ಕೋಬೇಕು ನಾವು. ನಾಟಕೀಯವಾದದ್ದಲ್ಲ ಅದು. ನಾಟಕೀಯವಾದದ್ದು ಗೊತ್ತಾಗ್ಬಿಡುತ್ತೆ, ಬೇಗ ಗೊತ್ತಾಗ್ಬಿಡುತ್ತೆ. ತುಂಬ ಹೊತ್ತು ನಾಟಕ ಆಡಲಿಕ್ಕೆ ಆಗೋದಿಲ್ಲ ಮನುಷ್ಯ. ಹಾಗಾಗಿ ನಾವು ಇಷ್ಟೆಲ್ಲ ಜ್ಞಾನವನ್ನು ಪಡ್ಕೊಂಡಿರ್ತೀವಿ ಅಂದಾಗ ಫಸ್ಟ್ ಆಫ್ ಆಲ್ ನಮಗೆ ನಾಟಕ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯಾವಾಗ ನಮ್ಮ ನೈಜ ವ್ಯಕ್ತಿತ್ವ ಪ್ರತಿಬಿಂಬಿತವಾಗುತ್ತೋ ಆವಾಗ ನಮ್ಮ ಮೌಲ್ಯ ಹೆಚ್ಚುತ್ತಾ ಹೋಗುತ್ತೆ. ಗುಂಪುಗಳಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು, ಸ್ನೇಹಿತ ವಲಯದಲ್ಲಾಗಿರ್ಬೋದು, ಅಥವಾ ನಾವು ಎಲ್ಲೇ ಹೋಗಲಿ, ನಾವು ಎಲ್ಲಿರ್ತೀವೋ ಅಲ್ಲಿ ನಾವು ಹೇಗಿದ್ದೀವಿ, ನಮ್ಮ ಪ್ರಾಮಾಣಿಕವಾದಂತಹ ನಿಜವಾದ ಸ್ವರೂಪ ಏನಿದೆ, ನಮ್ಮ ವ್ಯಕ್ತಿತ್ವ ಅನ್ನೋದನ್ನೇ ನಾವು ಪ್ರೆಸೆಂಟ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಎಲ್ಲಿ ಹೋದರೂ ಕೂಡ ನಾವು ನೋಟೆಡ್ ಆಗಿಬಿಡ್ತೀವಿ ಒಳ್ಳೆಯ ರೀತಿಯಲ್ಲೇ. ಅದನ್ನು ನಾಟಕ ಮಾಡಿ ಬಿಂಬಿಸ್ಕೊಳ್ಳುತ್ತಾ ಹೋಯಿತು ಅಂತ ಹೇಳಿದ್ರೆ ನಾವು ಹೋದ ಕಡೆಗೆಲ್ಲ ಹೊಸ ಹೊಸ ನಾಟಕಗಳನ್ನೇ ಆಡಬೇಕಾಗುತ್ತೆ. ಸೊ ಅಂತಹ ವ್ಯಕ್ತಿತ್ವ ನಮಗೆ ಬೇಡ. ಹಾಗಾಗಿ ನೈಜವಾದ ವ್ಯಕ್ತಿತ್ವವನ್ನೇ ನಾವು
ತೋರ್ಪಡಿಸ್ಕೊಳ್ತಾ ಹೋದರೆ, ಪ್ರೆಸೆಂಟ್ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ನಮಗೆ ನಕಲಿ ಮಾತುಗಳ ಅವಶ್ಯಕತೆ ಬರೋದಿಲ್ಲ, ಮತ್ತು ನಕಲಿ ಮಾತುಗಳು ಪ್ರಯೋಜನಕ್ಕೂ ಬರೋದಿಲ್ಲ ಬಿಡಿ. ಹಾಗಾಗಿ ನಾವು ಎಲ್ಲ ವಿಚಾರಗಳಲ್ಲೂ ಕೂಡ ಅರಿವನ್ನು ಪಡ್ಕೊಂಡಿದ್ದೀವಿ ಅಂದಾಗ ನಾಟಕ ಮಾಡುವ ಅವಶ್ಯಕತೆ ಇರೋದಿಲ್ಲ, ಮತ್ತು ಅದನ್ನು ಮಾಡಲೂಬಾರ್ದು ಅನ್ನುವಂಥದ್ದು. ಜೊತೆಗೆ ಅತೀ ಮುಖ್ಯವಾದ ಯಾವುದಪ್ಪ ಅಂತ ಹೇಳಿದ್ರೆ, ವೈಯಕ್ತಿಕವಾದಂತಹ ದ್ವೇಷವನ್ನು ತೋರಿಸಬಾರ್ದು ಯಾರ ಮೇಲೂ ಅನ್ನುವಂಥದ್ದು. ಹೌದು, ಏಕೆಂತ ಹೇಳಿದ್ರೆ ವೈಯಕ್ತಿಕ ದ್ವೇಷವೇ ಬೇರೆ, ಸಾಮಾಜಿಕವಾದಂಥ ರೀತಿ ರಿವಾಜುಗಳೇ ಬೇರೆ ಆಗಿರೋದ್ರಿಂದ ನಾವು ಫಸ್ಟ್ ಆಫ್ ಆಲ್ ನಾವು ದ್ವೇಷವನ್ನೇ ಸಾಧಿಸಬಾರ್ದು. ಅದು ನಮ್ಮ ಮಾನಸಿಕ ಆರೋಗ್ಯಕ್ಕಾಗಲಿ ದೈಹಿಕ ಆರೋಗ್ಯಕ್ಕಾಗಲಿ ಕೆಟ್ಟ ಪರಿಣಾಮವನ್ನೇ ಬೀರುತ್ತೆ. ಹಾಗಾಗಿ ನಾವು ಎಷ್ಟು ಜ್ಞಾನವನ್ನು ಪಡಿತಾ ಹೋಗ್ತೀವೋ ಅಷ್ಟು ನಮ್ಮ ಭಾವನೆಗಳಲ್ಲಿ ಸರಳತೆ ಬರ್ತಾ ಹೋಗುತ್ತೆ, ದ್ವೇಷ ಕಡಿಮೆ ಆಗುತ್ತೆ, ಕೋಪ ಕಡಿಮೆ ಆಗುತ್ತೆ. ನಾವು ಎಷ್ಟು ತಾಳ್ಮೆಯಿಂದ ಬದುಕನ್ನು ಕಟ್ಕೊಳ್ತೀವೋ ಜ್ಞಾನ ಹೆಚ್ಚಾಗ್ತಾ ಹಾಗಾಗಿ ದ್ವೇಷ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ವೈಯಕ್ತಿಕವಾದಂತಹ ದ್ವೇಷವನ್ನು ಎಲ್ಲೂ ಯಾರ ಮೇಲೂ ಮಾಡಬೇಡಿ, ಏಕೆಂದರೆ ಅದು ಸರಿ ಬರೋದಿಲ್ಲ ಅದು, ಅಲ್ವಾ? ಹಾಗಾಗಿ ನಮ್ಮ ವ್ಯಕ್ತಿತ್ವಕ್ಕೆ ನಾವು ಬದುಕಬೇಕು ಒಳ್ಳೆಯ ರೀತಿಯಲ್ಲಿ ಅಂತ ನಾವು ತೀರ್ಮಾನ ಮಾಡಿದಾಗ ಇಂತಹ ಕಪ್ಪು ಚುಕ್ಕೆಗಳು ನಮ್ಮ ವ್ಯಕ್ತಿತ್ವಕ್ಕೆ ಮಾರಕ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆ ಒಂದು ಕೆಲಸವನ್ನು ದಯವಿಟ್ಟು ಯಾರು ಮಾಡಬೇಡಿ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಅತಿರೇಕದಲ್ಲಿ ಬೇರೆಯವರ ಅಭಿಪ್ರಾಯಗಳನ್ನು ಅವಮಾನ ಮಾಡುವಂಥದ್ದಾಗ್ಬೋದು, ಅಪಮಾನಿಸುವಂಥದ್ದಾಗಿರ್ಬೋದು, ಅದೆಲ್ಲವೂ ಕೂಡ ದ್ವೇಷ ಇದೆ ಅನ್ನೋದನ್ನು ತೋರಿಸ್ಬಿಡುತ್ತೆ. ಹಾಗಾಗಿ ನಮಗದು ಬೇಕಿಲ್ಲ. ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಅತಿ ಮುಖ್ಯವಾದಂಥದ್ದು ವಿಚಾರಗಳು ಇವೆಲ್ಲ. ತಾಳ್ಮೆ ಇರಬೇಕು, ದ್ವೇಷ ಸಾಧಿಸಬಾರ್ದು, ಆತಂಕ ಪಡಬಾರ್ದು, ಆತ್ಮವಿಶ್ವಾಸದಿಂದ ಇರಬೇಕು, ಸ್ಪಷ್ಟತೆ ಇರಬೇಕು. ಇಷ್ಟೆಲ್ಲ ಇರುವಾಗ ನಾವು ಯಾಕೆ ದ್ವೇಷಿಸಬೇಕು? ಹೌದಲ್ಲ? ಹಾಗಾಗಿ ವೈಯಕ್ತಿಕವಾಗಿ ಯಾರನ್ನು ಕೂಡ ನಾವು ಟಾರ್ಗೆಟ್ ಮಾಡುವಂಥದ್ದನ್ನು ಮಾಡಬಾರ್ದು. ಅದು ಕೂಡ ನಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗಿರೋದ್ರಿಂದ ಇಂತಹ ನೆಗೆಟಿವ್ ಥಾಟ್ಸನ್ನು ಆದಷ್ಟು ನಮ್ಮ ಮಾನಸಿಕ ಸ್ಥಿತಿಯಿಂದ ಹೊರಗಡೆ ಇಡುವ ಪ್ರಯತ್ನವನ್ನು ನಾವು ಮಾಡಬೇಕು. ಅವುಗಳೆಲ್ಲವುಗಳೊಟ್ಟಿಗೆ ನಮ್ಮ ಭಾಷೆ ಅತ್ಯಂತ ಶುದ್ಧವಾಗಿರಬೇಕು. ನಾವು ಬಳಸುವಂತಹ ಭಾಷೆ ಶುದ್ಧವಾಗಿರಬೇಕು ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಭಾಷೆಯಲ್ಲಿ ವ್ಯಾಕರಣದ ದೋಷಗಳು ಇಲ್ಲದಲೇ ಸರಳವಾಗಿ, ಸುಲಭವಾಗಿ, ಸುಲಲಿತವಾಗಿ ನಾವು ಮಾತನಾಡ್ತಾ ಹೋದಷ್ಟು ಅದು ಹೆಚ್ಚು ಆಕರ್ಷಣೀಯವಾಗಿ ಕಾಣುತ್ತೆ. ಹಾಗಾಗಿ ನಾವು ಆಡುವಂತಹ ಮಾತು ಅಮೋಘವಾದಂತಹ ಭಾವವನ್ನು ಸೃಷ್ಟಿ ಮಾಡಬೇಕು. ಆಗ ಮಾತ್ರ ನಾವು ಹೆಚ್ಚು ಆಕರ್ಷಣೀಯವಾಗಿ, ನಂಬಿಕಸ್ಥರಾಗಿ ಹೊರ ಸಮಾಜಕ್ಕೆ ತೋರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು.